ನಿಜವಾಗ್ಲೂ ಕರ್ನಾಟಕದ ಜನತೆ ಬೆಂತಟ್ಟು ಚಪ್ಪಾಳೆ ಹೊಡೆಯುವಂತ ಕಲಾವಿದ ಅವರಿಗೆ ಮೊದಲು ಒಳ್ಳೆಯದಾಗಬೇಕು. ಈ ಚಿತ್ರವನ್ನು ನಿರ್ದೇಶಕ ಅವರು ತುಂಬಾ ಆಸಕ್ತಿಯಿಂದ ಮಾಡಿರ್ತಕ್ಕಂಥ ಸಿನಿಮಾ. ಇದನ್ನು ಸಾಕಷ್ಟು ಕೆಲವೊಂದು ಹಾಡುಗಳನ್ನ, ದೃಶ್ಯಗಳನ್ನ ಮತ್ತೆ ಕೆಲವು ಟ್ರೈಲರ್ಗಳನ್ನ ಸ್ವಲ್ಪ ಸಿನಿಮಾ ತೋರಿಸಿದ್ದಾರೆ. ಒಂದು ಒಳ್ಳೆಯ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹೊಸಬರು ಆದರೂ ಕೂಡ ಕತೆ ಇದರಲ್ಲಿ ಪ್ರಮುಖ ಪಾತ್ರವನ್ನು ತಗೊಳ್ಳುತ್ತೆ. ದೃಶ್ಯಗಳು ಎಲ್ಲೂ ಎಲೆಯನ್ನು ಮೀರಿ ಹೋಗಲ್ಲ, ತುಂಬಾ ಕ್ಯಾಚಿ ಆಗಿದೆ. ನಡಾಕ್ಷ ಆ ಹದ್ದಿನ ಕಂಡು ಯಾವ ರೀತಿ ಕಾಯುತ್ತೋ ಪ್ರೇಕ್ಷಕ ಈ ಚಿತ್ರನ ಕಾಯ್ತಾನೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಈ ಚಿತ್ರದ ಟ್ರೈಲರ್ ಲಾಂಚ್ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. PR ಆಗಿ ಅಂತಲ್ಲ, ಒಬ್ಬ ಹಿತೈಷಿಯಾಗಿ ನಾನು ಬಂದಿದ್ದೀನಿ ಅಷ್ಟೇ. ನಿಮ್ಮ ಚಿತ್ರ ಪ್ರಚಾರ ಕೊಡ್ತೀನಿ. ಸೊ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಚಿತ್ರ ಯಶಸ್ಸಾಗಲಿ. ಯಶಸ್ವಿ ಕಾರ್ಯಕ್ರಮನ ಇದೇ ವೇದಿಕೆ ಮೇಲೆ ಮಾಡ್ತೀವಿ ಅನ್ನೋ ನಂಬಿಕೆ ನನಗೆ. ಟ್ರೈಲರ್ ನೋಡಿದ್ರಿ, ಸಿನಿಮಾ ಸಾಂಗ್ಗಳು ನೋಡಿದ್ರಿ. ಒಂದು ಫ್ಯಾಮಿಲಿ, ಚಿಕ್ಕ ಮಗುವಿಂದ ಹಿಡಿದು ಪ್ರತಿಯೊಬ್ಬ ವಯಸ್ಸಾದ 80 ವರ್ಷದವರು ನೋಡೋಂಥ ಸಿನಿಮಾಗಳನ್ನ ನಾವು ತುಂಬಾ ಇಷ್ಟದಿಂದ, ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದೀವಿ. ನಾವು ಹೆಚ್ಚೇನು ಹೇಳಿಕ್ ಆಗಲ್ಲ. ನಾವ್ ಹೇಳೋದಷ್ಟೇ, ನಮ್ಮ ಸಿನಿಮಾ ಇವತ್ತೆಲ್ಲ ನೀವು ಸಿನಿಮಾಗಳು ನೋಡ್ತಿದ್ದೀರಿ, ಎಲ್ಲಾ ತರ ಸಿನಿಮಾಗಳು ಬಂದು ಹೋಗ್ತಾ ಇದೆ. ಬಟ್ ಆದ್ರೆ ನಾವು ಮಾಡೋ ಸಿನಿಮಾ ಅಂತ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಒಂದು ಹಳ್ಳಿ ಸೊಗಡಿನ ಕಥೆ ಇದೆ ಸಿನಿಮಾ. ಈ ಸಿನಿಮಾಗೆ ಹಣ ಹಾಕಿದ್ರೆ ಹೆಚ್ಚಾಗಿ ಜನರ ಆಶೀರ್ವಾದ ನಾವು ತುಂಬಾ ಆಸೆ ಪಡ್ತಾ ಇದ್ದೀವಿ. ಬಿಸ್ನೆಸ್ ದೇವರು ಬಿಟ್ಟಿದ್ದು, ಆ ಬಿಸ್ನೆಸ್ ಬಗ್ಗೆ ಮಾತಾಡಲ್ಲ. ಬಟ್ ಪ್ರತಿಯೊಬ್ರು ಸಹ ಸಿನಿಮಾನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಿ ನಮ್ಮನ್ನು ಹರಿಸಿ ಹಾರೈಸಿದ್ರೆ ನಾವು ಮುಂದೊಂದು ದಿನ ಇದಕ್ಕಿಂತ ಇನ್ನೊಂದು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಹಾಕೊಂಡು ಇದೇ ತರ ಹೊಸ ಕಲಾವಿದರಲ್ಲಿ, ಹೊಸ ಡೈರೆಕ್ಟರ್ಗಳಲ್ಲಿ ಪ್ರತಿಯೊಬ್ಬರು ಅವಕಾಶ ಕೊಡ್ಲಿಕ್ಕೆ ನಾವು ತುಂಬಾ ಇಷ್ಟಪಡ್ತೀವಿ. ಇನ್ನ ಉಳಿದಂತೆ ನಮ್ಮ ಸ್ನೇಹಿತರು, ನಮ್ಮ ಕುಚುಕು ಉಮಾ ಮಹೇಶ್ವರ್ ಇದ್ದಾರೆ. ಪ್ರತಿಯೊಂದು ಜೊತೆ ಸಹ ಇಬ್ರು ನಾವು ಒಂದ್ ಫ್ಯಾಮಿಲಿ. ಇದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ತಿರ್ತೀನಿ. ಇಬ್ರು ಸ್ನೇಹಿತರಲ್ಲ. ಇನ್ನು ನಮ್ಮ ರಘು ಬಂದ್ಬಿಟ್ಟು ಬಿಗ್ ಬ್ರದರ್ ಅಂತ ಹೇಳ್ತಾರೆ, ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂತೇಳಿದ್ರೆ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರು ಫಸ್ಟ್ ಡೇ ಆಫೀಸಿಗೆ ಬಂದಾಗ ಸಹ ಫಸ್ಟ್ ಹೇಳಿದ್ದು, ಅಣ್ಣ ಸಿನಿಮಾ ಇದೆ ಮಾಡೋಣ. ನಾವು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರು ಹಣ ಮಾಡಕ್ಕೆ, ಬಟ್ ನಾನು ಸಿನಿಮಾ ಮಾಡೋದು ಒಳ್ಳೆ ತನಕ್ಕೋಸ್ಕರ. ಇವತ್ತು ನನಗೆ ಕ್ಲಾರಿಟಿ ಹೇಳ್ತಿರೋದಷ್ಟೇ. ಒಳ್ಳೆ ಮನುಷ್ಯ, ಒಳ್ಳೆ ಕಂಟೆಂಟ್ ಇದೆ, ಫ್ಯಾಮಿಲಿ ನೋಡಿ ಕೂತ ನೋಡ್ಬೋದು ಅಂತ ಹೇಳಿದ್ರೆ ಸಿನಿಮಾ ಮಾಡಿದ್ದೀನಿ. ಇನ್ನು ನಮ್ಮ ರಘು ಬಗ್ಗೆ ಏನು ಮಾತಾಡಂಗಿಲ್ಲ. ಅವನು ಹೊರಗಡೆ ಗೊತ್ತಂದ್ರೆ ಎಲ್ಲ ನಗಳ್ಬೇಕಾಗ್ತದೆ. ಪಾಪ ಅವ್ನು ತುಂಬಾ ಕಷ್ಟ ಆಗಿತ್ತು. ಫೈಟ್ ಎಲ್ಲ ಬೆನ್ನೆಲ್ಲ ಕಿತ್ಕೊಂಡು ಹೊಸ್ತಾ ಬೇರೆ ಮದುವೆ ಆಗಿದ್ದ. ಅದು ಹೇಳ್ಕೊಳಕ್ ಆಗಲ್ಲ. ಪಾಪ ಹೇಳಿದ್ದೇನೋ ಪರ್ಸನಲ್ ವಿಚಾರ ಹೇಳಬಾರ್ದು ಸ್ಟೇಜ್ ಮೇಲೆ. ಅವ್ರ ಮಿಸಸ್ ಬಂದಿಲ್ಲ. ಇನ್ನ ಇಬ್ರು ಇದ್ದಾರೆ. ಓಕೆ, ಬೆಟರ್ ದೆನ್ ಅಂತ ಬೆಟರ್ ದೆನ್ ಹಾಕಿ ಹೊಸ ಹುಡುಗಿರು ಸಹ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ. ಇನ್ನ ನಮ್ ಕ್ಯಾಮ್ರಾಮನ್ ದೀಪು ಆಗ್ಲಿ, ಬಂದಿಲ್ಲ ದೀಪು ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಅಲ್ಲಿ ಆಲಾಪಿ ಒಂದ್ 2-3 ಸ್ಪೆಷಲ್ ಹೇಳಕ್ ಇಷ್ಟಪಡ್ತೀನಿ ನಾನು ಇವಾಗ. ಯಾಕೆಂತಂದ್ರೆ ಮ್ಯೂಸಿಕ್ ಅಲ್ಲಿ ಬಂದ್ಬಿಟ್ಟು ನಾವು ಎಕ್ಸ್ಪ್ರೆಷನ್ ಇಟ್ಕೊಂಡಿರ್ಲಿ, ಇಷ್ಟೊಂದು ಎಕ್ಸ್ಪ್ರೆಷನ್ ಇಟ್ಕೊಂಡಿರ್ಲಿಲ್ಲ ನಾನು. ಆಲಾಪ ಅಂತ ಬಂದಾಗ ಏನಪ್ಪ ಹಿಂಗವನೇ ಮಾತನೇ ಆಡಲ್ಲ ಆ ಮನುಷ್ಯ. ಬಟ್ ಕೆಲಸ ಮಾಡೋದೋಸ್ಕರ ನಂಗೆ ತುಂಬಾ ಇಷ್ಟ ಆಯ್ತು. ಇನ್ನೊಂದು ಸಿನಿಮಾ ಮಾಡಾಗಿದ್ರೆ ಫಸ್ಟ್ ಆಲಾಪ್ಗೆ. ಇನ್ನ ನಮ್ಮೂರ ಅಂತ ನಮ್ ಶಿವ ಇದ್ದಾರೆ, ಫಸ್ಟ್ ಡೈರೆಕ್ಟರ್. ಅದನ್ನ ಮೂರ್ತಿ ಇದ್ದಾರೆ. ಇವರೆಲ್ಲ ಯಾಕಂದ್ರೆ ಆ ಟೈಮಲ್ಲಿ ನಮ್ಗೆ ಸಕಲೇಶ್ಪುರದಲ್ಲಿ ಅಂತ ಕಾಡು ಜಾಗದಲ್ಲಿ ಅಂತ ಟೈಮ್ಗಳಲ್ಲೆಲ್ಲ ಬಂದು ಹಣ ಅನ್ಕೊಂಡು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಮ್ ಶಿವ ಒಂದು ಸಿನಿಮಾ ಮಾಡ್ತಾರೆ, ಅವ್ರಿಗೂ ತುಂಬಾ ಒಳ್ಳೇದಾಗ್ಲಿ. ನಮ್ ರಘುವ್ರಿಗೆ ಯಶಸ್ಸು ಸಿಗ್ಲಿ, ಕನ್ನಡ ಜನತೆ ನಮ್ಗೆ ಹರಿಸಿ ಆಶೀರ್ವದಿಸ್ಲಿ. ಹಾಗೆ ನಮಗೂ 4 ದುಡ್ಡು ಅಲ್ಲಿ ನಾವು ಪರ್ಸನಲ್ ಆಗಿ ಹೇಳ್ತಿರೋದು. ಏನ್ ಮಾಡೋದು ಸರ್, ಹೊಟ್ಟೆ ಪಡಲ್ಲ ಸರ್ ನಮ್ಗೆ. ಇನ್ನೊಂದು ಬೇಡವ ಸರ್, ನೀದೇ ಲಾಸ್ಟ್ ಸರ್ ಸ್ಟೇಜು, ನೆಕ್ಸ್ಟ್ ಏನ್ ಬೇಡ ಸರ್ ಹೇಳಿ ಸರ್. ಇನ್ನ ನಮ್ಮ ಅನುಪಮ ಮೇಡಮ್ ಅವರಾಗ್ಲಿ, ನಮ್ಮ ಮುನಿಯವರಾಗ್ಲಿ, ನಮ್ಮ ಮೈತ್ರ ಆಲ್ ಆರ್ಟಿಸ್ಟ್ ಎಲ್ಲಾ ಚೆನ್ನಾಗ್ ಮಾಡಿದ್ರೆ ಎಲ್ಲದಕ್ಕೆ ಹೆಚ್ಚಾಗಿ ರಘು ಬಾಳ ಇಷ್ಟ ನಮ್ಗೆ. ಅಣ್ಣಾಜಿ ಅನ್ಕೊಂಡ್ ಒಂದ್ ಆಗ್ಬಿಟ್ಟ. ಓಕೆ, ಇನ್ನೊಂದು ಸಿನಿಮಾ ಮಾಡೋಣ ಜೊತೆ ಎಲ್ಲರೂ. ನಾನು ಇನ್ನೊಂದು ನಮ್ಮ ಕನ್ನಡ ಜನತೆಗೆ ತುಂಬಾ ಕಳಕಳಿ ಮನವಿ ಮಾಡ್ಕೊಡೋದಂದ್ರೆ, ದಯವಿಟ್ಟು ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮನ್ನ ಆಶ್ವಾದಿಸಿ. ಏನೋ ಸಣ್ಣ ಪುಟ್ಟ ತಪ್ಪುಗಳಿದ್ರು ಸಹ ನಮ್ಗೆ ಕ್ಷಮಿಸಿ. ಡೈರೆಕ್ಟರ್ ಪರ ಆಗ್ಲಿ, ಟೆಕ್ನಿಷಿಯನ್ ಪರ ಆಗ್ಲಿ, ಏನೇ ಸಿನಿಮಾದಲ್ಲಿ ಲೋಪದಷ್ಟುಗಳಿದ್ರು ಸಹ ಅದು ಕ್ಷಮಿಸಿ ನಮ್ಗೆ ಆಶ್ವಾದಿಸಿ ಅಂತ ಹೇಳಿ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಥ್ಯಾಂಕ್ ಯು ಸರ್. ಮನೇಲಿ ಮಾತಾಡ್ತೀನಿ ಇಬ್ರು ಹೊಸ ಕಲಾವಿದರು ಅಂತ ನನ್ಗೆ ಅನ್ನಿಸ್ಲಿಲ್ಲ. ಅಲ್ಲಿ ಕೆಲಸ ಮಾಡುವಾಗ್ಲೂ ಅಷ್ಟೇನೆ, ಈಗಲೂ ಅಷ್ಟೇನೆ. ಯಾಕೆಂತಂದ್ರೆ ಬರೀ ಆಕ್ಟಿಂಗ್ ಅಷ್ಟೇ ಇದು ಮಾಡ್ಕೊಂಡಿರ್ಲಿಲ್ಲ, ಪಾಪ ಎಲ್ಲ ಕೆಲಸನೂ ವಹಿಸ್ಕೊಂಡಿದ್ರು. ಅವರಾಗ್ಲಿ ಇವರಾಗ್ಲಿ ತುಂಬಾ ಖುಷಿ ಆಗುತ್ತೆ ಅದನ್ನ ಹೇಳೋದಕ್ಕೆ. ಮುಂದೇನು ಇದೆ ಆಸಕ್ತಿ ಇರ್ಲಿ ಅಮ್ಮ. ಮತ್ತೆ ಡೈರೆಕ್ಟ್ರು ಅವ್ರ ಜೊತೆ ನಾನು ಇದು 3ನೇ ಸಿನಿಮಾ ಮಾಡ್ತಾ ಇರೋದು, ತುಂಬಾ ಖುಷಿ ಆಗ್ತಾ ಇದೆ. ಇದು ಅಂತ ಇಷ್ಟು ದಿನ ಮಾಡಿರೋ ಇದರಲ್ಲಿ ಇದು ಸ್ವಲ್ಪ ವಿಭಿನ್ನವಾಗಿದೆ. ಮತ್ತೆ ಸಸ್ಪೆನ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನನಗೂ ತುಂಬಾ ಇಷ್ಟ. ವೇಟ್ ಮಾಡ್ತಿದ್ದೀನಿ ಸಿನಿಮಾ ನೋಡೋದಕ್ಕೆ. ಚೆನ್ನಾಗಿ ಬಂದಿದೆ, ಟ್ರೈಲರ್ ಆಗಲಿ ಸಾಂಗ್ ಆಗಲಿ ತುಂಬಾ ಚೆನ್ನಾಗಿದೆ ಸರ್, ಖುಷಿ ಆಯ್ತು. ಮತ್ತೆ ಪ್ರೊಡ್ಯೂಸರ್ ಸರ್ ಹೆಚ್ಚಾಗಿ ಬರ್ತಿರ್ಲಿಲ್ಲ ಶೂಟಿಂಗ್ ಸ್ಪಾಟ್ಗೆ, ಬಟ್ ಯಾವುದು ಕೊರತೆ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ತುಂಬಾ ಖುಷಿ ಆಯ್ತು. ಒಬ್ಬೊಬ್ರು ಅಲ್ಲಿ ಅಷ್ಟು ದೂರ ಹೋಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ ಆಗ್ಲಿ ಊರಾಗ್ಲಿ ಎಲ್ಲ. ನಾವು ಮಧ್ಯದಲ್ಲಿ ಒಂದ್ ಸ್ವಲ್ಪ ಹೋಗಿ ಬಂದಿದ್ದು, ನಮ್ಗೆ ಒಂದೊಂದ್ಸರಿ ಕಷ್ಟ ಆಗ್ತಿತ್ತು, ಬಟ್ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಖುಷಿ ಆಯ್ತು. ಈ ಟೀಮಲ್ಲಿ ವರ್ಕ್ ಮಾಡಿರೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲೇ ಹೇಳಿದಾಗೆ ನಾನು ಒಂದು ಹಳ್ಳಿ ಹುಡುಗಿ ಪಾತ್ರನ ನಿರ್ವಹಿಸಿದ್ದೀನಿ. ಹಾಗೆ ಸಿನಿಮಾ ಅಂತೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ಮಂತ್ ಎಂಡ್ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡ್ಬೇಕಾಗಿ ನಾನು ಮನದುಂಬಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಎಲ್ಲ ಸ್ನೇಹಿತರಿಗೆ ಆಮೇಲೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಒಂದು ಹೊಸ ಪ್ರಯತ್ನ ಮಾಡಿದೀವಿ, ವಿಭಿನ್ನವಾಗಿ ಒಂದು ಹಳ್ಳಿ ಸೊಗಡಲ್ಲಿ ಹೀಗೂ ಮಾಡ್ಬೋದಾ ಅಂತ ಹೇಳಿ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ನಾವು ಹೊಸಬ್ರು, ನಮ್ಗೆ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಕೊಟ್ಟಿದೀವಿ. ಸರ್ ಸ್ಟೋರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಎಲ್ಲ ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರೂ ಆಶೀರ್ವಾದನೂ ಬೇಕು. ಹೊಸಬ್ರು ಒಂದು ಪ್ರಯತ್ನ ಮಾಡಿದೀವಿ, ನೀವೆಲ್ಲರೂ ನಮ್ಮನ್ನ ಆಶೀರ್ವದಿಸಿ ಮತ್ತೆ ಥಿಯೇಟರ್ ಎಲ್ಲರೂ ಬಂದು ನಮ್ಮ ಸಿನಿಮಾವನ್ನು ನೋಡಿ ನಮ್ಗೆಲ್ರಿಗೂ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾಡಿದೀವಿ ಅಂತ ಇವತ್ತಿನ ಕಾಂಪಿಟೇಷನ್ ಎಲ್ರಿಗೂ ಗೊತ್ತಿರೋದೆ. ಸಿನಿಮಾ ತುಂಬಾ 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 ಚೆನ್ನಾಗಿ ಮಾಡ್ಬೇಕಾಗತ್ತೆ. ಇದು ನಮ್ಮ ಪ್ರಯತ್ನ, ಅದನ್ನ ನಿಮ್ಮಲ್ಲಿ ಆಗ್ತಾ ಇದ್ದೀವಿ. ರಾಘು ಸರ್ ಜೊತೆ ಇದೆ 2ನೇ ಸಿನಿಮಾ, ಮರ್ಯಾದೆ ಕ್ಷಮಿಸೋ ಆದ್ಮೇಲೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹೀರೋ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಇದೊಂದು ಕತೆ ಹೀರೋ ಆಗಿರುತ್ತೆ. ಆ ಕಥೆಯಲ್ಲಿ ನನ್ನ ಜರ್ನಿ ಪಾತ್ರ ಹೀರೋ ಆಗಿದೆ ಅಷ್ಟೇ. ಬಹಳ ಖುಷಿ ಇದೆ ಸಿನಿಮಾದಲ್ಲಿ. ರಾಮು ಸರ್ ಸಖತ್ ಸಪೋರ್ಟ್ ಮಾಡಿದ್ದಾರೆ. ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು. ಫಸ್ಟ್ ಸಾಂಗ್ ಡುಯೆಟ್ ಸಾಂಗ್ ಸಖತ್ತಾಗಿ ಬಂದಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ರಾಘು ಸರ್. ರಾಮು ಸರ್ ಇನ್ನೂ ಒಂದು 5 ಸಿನಿಮಾ ಮಾಡೋಷ್ಟು ಆ ರಾಯರು ನಿಮ್ಮ ಶಕ್ತಿ ಕೊಡ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಅದೇ 4 ಜನ ಸ್ನೇಹಿತರು ಇರ್ತೀವಿ. ವೀರೇಶ್ ಆಗಿರ್ಬೋದು, ಇಲ್ಲೊಬ್ರು ಇದ್ದಾರೆ ರಂಗಭೂಮಿ ಕಲಾವಿದ್ರು. ಸೊ ಮತ್ತೆ ನಮ್ಮ ಗುಂಗ್ರು ಅಂತ, ಆ ಫ್ರೆಂಡ್ಗಳ ಜೊತೆ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ನಾನು ಏನು ನನ್ನ ಪಾತ್ರ ಅನ್ನೋದು ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ. ಸೊ ಏನ್ ಪಾತ್ರ ಅನ್ನೋದನ್ನ ಸಿನಿಮಾ ನೋಡ್ಲೇಬೇಕು. ಇವಾಗಲೇ ಹೇಳಿದ್ರೆ ನನಗೆ ಡೈರೆಕ್ಟ್ರು ಬೈತಾರೆ ಅಂತ ಭಯ ಸರ್. ಹೇಳಂಗೆ ಇಲ್ಲ, ಯಾಕಂದ್ರೆ 4 ಜನ ಫ್ರೆಂಡು, ಆ ಫ್ರೆಂಡ್ಗಳ ಮಧ್ಯೆ ತರಲೆ ತುಂಟಾಟಗಳ ಜೊತೆ ಹೀರೋಯಿನ್ ಜೊತೆ ಲವ್ ಆಗುತ್ತೆ, ಎಲ್ಲ ಇರುತ್ತೆ. ಬಟ್ ಲಾಸ್ಟ್ ಅಲ್ಲಿ ಏನ್ ನನ್ನ ಕ್ಯಾರೆಕ್ಟರ್ ಅನ್ನೋದು ರಿವೀಲ್ ಆಗುತ್ತೆ. ಅದೇ ಸಸ್ಪೆನ್ಸ್. ಎಸ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ತುಂಬಾ ಒಳ್ಳೆಯದಾಗಲಿ. ಇನ್ನೊಂದಷ್ಟು ಅಭಿಮಾನದಂತ ಕಲಾವಿದರು, ತಂತ್ರಜ್ಞರು ಮತ್ತೆ ಸ್ನೇಹಿತರು ಎಲ್ಲರೂ ತುಂಬ ಅಭಿನಂದನೆಗಳು. ಈ ಸಿನಿಮಾ ರಣಾಕ್ಷ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಾನು ನಮ್ಮ ನಿರ್ಮಾಪಕರ ಹತ್ರ ಹೋದಾಗ ಅವ್ರೊಂದು ಕತೆ ಜಾನರ್ ಒಂದು ಲೈನ್ ಹೇಳಿದ ತಕ್ಷಣ ಅವ್ರು ಏನೂ ಕೇಳಲಿಲ್ಲ, ಸಿನಿಮಾ ಮಾಡ್ತೀನಿ ಖುಷಿಯಿಂದ ಮಾಡಿ, ಬಜೆಟ್ ಏನು ಎತ್ತಾದ್ರೆ ಯಾವತ್ತೂ ಡಿಸ್ಕಸ್ ಮಾಡಿ, ಇವತ್ತು ಡಿಸ್ಕಸ್ ಮಾಡಲಿಲ್ಲ. ಏನ್ ಬೇಕು ಅಂತ ಕೇಳಿದಾಗ ಆ ಟೈಮ್ ನಮ್ಗೆಲ್ಲ ವ್ಯವಸ್ಥೆ ಮಾಡ್ಕೊಡೋರು. ಈ ಚಿತ್ರಕ್ಕೆ ನಾನು ನಮ್ಮ ರಘು ಬಂದು ಮರ್ಯಾದೆ ಕ್ಷಮಿಸಲಿ ಕ್ಯಾರೆಕ್ಟರ್ ಮಾಡಿದ್ದೆ ಅದರಲ್ಲಿ. ಅದೇ ಫಸ್ಟ್ ನನ್ನ ಮೊದಲನೇ ನಿರ್ದೇಶಕರ ಚಿತ್ರ. ಅವತ್ತು ಅವನ ಆಕ್ಟಿಂಗ್ ನೋಡಿ ನನ್ಗೆ ಒಂದು ಕನ್ಸೆಪ್ಟ್ ಮಾಡಿದ್ದೆ, ಅವ್ನು ಹೀರೋ ಮಾಡ್ತೀನಿ ಅಂತ. ಅವನ್ನ ಕರೆದ್ಬಿಟ್ಟು ಹೀರೋ ಮಾಡ್ತೀನಿ ಅಂತ ಹೇಳಿ ಕಾಮಿಡಿ ಅಣ್ಣ, ನಾನೇ ಕಾಮಿಡಿ, ನನಗೆ ಕಾಮಿಡಿ ಮಾಡ್ತೀನಿ ಅಂತ ಹೇಳಿದ್ದು ಉಂಟು. ಇಲ್ಲ 100% ಒಂದು ಆಕ್ಷನ್ ಇರೋ ತರ ತೋರಿಸ್ತೀನಿ, ನನ್ನ ಕೈಲಿ ಆಗುತ್ತೆ. ಅಂದ್ರೆ ಇದ್ರಲ್ಲಿ ಏನ್ ಖುಷಿ ಆಗುತ್ತೆ ಅಂದ್ರೆ ಇದಿರೋದು ಎಲ್ಲಾ ಕಲಾವಿದ್ರು, ಅಪೂರ್ವ ಮೇಡಮ್, ಮನಿ ಅಣ್ಣವ್ರು ಬಿಟ್ರೆ ಮಿಗ್ದವ್ರೆಲ್ಲ ಹೊಸ ಕಲಾವಿದ್ರು. ಹೊಸ ಕಲಾವಿದ್ರ ಹತ್ರ ಏನೋ ಕೆಲಸ ತೆಗಿಸ್ಬೇಕು, ಪ್ರಯತ್ನ ಪಡ್ಬೇಕು ಅಂತ ಎಲ್ಲಾರನ್ನ ಸೇರಿಸ್ಕೊಂಡೆ. ನಾನು ಏನು ಪ್ರಯತ್ನ ಪಡ್ಬೇಕು ಅನ್ನೋ ಅದಕ್ಕಿಂತ ಹೆಚ್ಚಾಗಿ ಕಲಾವಿದ್ರು ನನಗೆ ಸಪೋರ್ಟ್ ಮಾಡಿ ಎಲ್ಲರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ.
100% ಅದು ಸಂತೋಷ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಸಿನಿಮಾನ 100% ಫ್ಯಾಮಿಲಿ ಓರಿಯೆಂಟ್ ನೋಡೋ ಥರ ಸಿನಿಮಾ ಮಾಡಿದ್ದೀವಿ. ಸಿನಿಮಾನ ನೋಡಿ ಆಶೀರ್ವದಿಸಿ ನಮ್ಮನ್ನೆಲ್ಲ ಗೆಲ್ಲಿಸಿ ಅನ್ನೋದು ನನ್ನ ಕೋರಿಕೆ. ಯಾವ ಜಾನರ್ ಸಿನಿಮಾ? ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್. ದೇವರ ದೆವ್ವನ? ಅದು ಎರಡೂ ಮೀರಿದ್ದು ಅದೇ ಸಸ್ಪೆನ್ಸ್. ಆ ಕತೆ ಅದು ಹೇಳ್ಬಿಟ್ರೆ ಸಸ್ಪೆನ್ಸ್. ಸಿನಿಮಾ ನೋಡಿ ಗೊತ್ತಾಗ ದೇವರ ದೇವನ ಅನ್ನೋದ್ರ ಬಗ್ಗೆ ಅವೆರಡು ಕಾಂಪಿಟೇಷನ್ ಅನ್ಕೊಳ್ಳಿ. ರಿಲೀಸ್ ಈ ತಿಂಗಳಲ್ಲಿ ಕೊನೆಯಲ್ಲಿ ಅನ್ಕೊಂಡಿದ್ವಿ. ನೋಡೋಣ ಹಿಂದೆ ಮುಂದೆ ಯಾವ ಸಿನಿಮಾ ಬರ್ತದೆ ಅನ್ನೋದ್ರ ಮೇಲೆ ಈ ಮಂತ್ ಎಂಡ್ ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇನ್ ಯಾರನ್ನಾದ್ರೂ ನನ್ನ ಹೆಸರುಗಳು ಬಿಟ್ಟಿದ್ರೆ ನೀವು ವೇದಿಕೆ ಮೇಲೆ ಕರಿಬೇಕು ಅಂತ ಇದ್ರೆ ಕರಿಬಹುದು. ಮನೋಜ್ ಸ್ಪೆಷಲಿ ಇಲ್ಲಿ ನಮ್ಮ ನಿರ್ದೇಶಕರಾಗಲಿ, ಪ್ರೊಡ್ಯೂಸರು ಮತ್ತು ನಮ್ಮ ಅಪೂರ್ವ ಮೇಡಮ್ ತುಂಬ ಧನ್ಯವಾದಗಳು ಬರೋದಕ್ಕೆ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಹೀರೋಯಿನ್ ಅಣ್ಣನ ಪಾತ್ರ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿರೋಂಥ ಪಾತ್ರ ಇದು. ಒಂಥರ ನನ್ನ ಟ್ರಿಪ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಡೈರೆಕ್ಟರ್ ಆಗಲಿ ಇಡೀ ತಂಡ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಮಡಿಲಿಗೆ ನಮ್ಮನ್ನು ಕರ್ಕೊಂಡು ಬಂದ ನಿರ್ದೇಶಕರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನೆಂದರೆ ನಾನು ಮರ್ಯಾದೆ ಕ್ಷಮಿಸಿದೆ ಫೋಟೋ ಕಳಿಸಿದೆ. ಆವಾಗ ಇವರು ನಮ್ಮನ್ನು ಪಾಯಿಂಟ್ ಔಟ್ ಮಾಡಿದ್ರೆ ಅಂತ ನನಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಕಾಲ್ ಬರುತ್ತೆ, ಈ ಥರ ಶೂಟಿಂಗ್ ಇರುತ್ತೆ ಅಂತ ಹೇಳಿದ್ರು. ಇನ್ನು ಯಾರೋ ಫ್ರ್ಯಾಂಕ್ ಆ ಥರ ಏನೋ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ನಾನು ಸೆಲೆಕ್ಟ್ ಆಗಿ ನನಗೆ ಆಶ್ಚರ್ಯ ಹೋಯಿತು. ಸೊ ಶೂಟಿಂಗ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ಶೂಟಿಂಗ್ ಅನ್ನೋದಕ್ಕಿಂತ ಒಂಥರ ಫ್ಯಾಮಿಲಿ ಜೊತೆ ಇದ್ದಾಗಿತ್ತು. ಆ ವಾತಾವರಣ ಆಗಲಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ? ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೈಕಿ. ಬಂದಿರೋದಂಥ ನಿರ್ಮಾಪಕ, ನಿರ್ದೇಶಕ, ಕಲಾವಿದರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಎಸ್ಪೆಷಲಿ ನನ್ನ ಮಾಧ್ಯಮದವರಿಗೆ ತುಂಬ 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 ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಅವರು ನಮಗೆ ಸಿನಿಮಾದವರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನನ್ನ ಕಡೆಯಿಂದ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಅಂತ ಬಂದ್ರೆ ಪ್ರಯತ್ನಕ್ಕೆ ಫಲ ಅಂತ ಹೇಳ್ಬೋದು. ನಮ್ಮ ರಾಘವ್ ಸರ್ ಜೊತೆ ಇದು 2ನೇ ಪ್ರಾಜೆಕ್ಟ್ ನಾನು ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಪಾತ್ರ ಇದೆ, ಬಂದು ನಿಭಾಯಿಸ್ತೀರಾ ಅಂತ ಕೇಳಿದ್ರು. ಖುಷಿಯಿಂದ ಆಯ್ತು ಸರ್, ನಾನು ಬರ್ತೀವಿ. ಇದೇ ತರ ನೀವು 100 ಸಿನಿಮಾ ಮಾಡ್ತಾನೆ ಇರ್ಬೇಕಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಯಾಕಂದ್ರೆ ನಾವು ಸಿನಿಮಾ ಮಾಡೋದು ದೊಡ್ಡಲ್ಲ, ಡೈರೆಕ್ಟರ್ನ ನಿರ್ಮಾಪಕನ ಉಳಿಸಿದ್ರೆ ಅವ್ರು 100 ಸಿನಿಮಾಗಳು ಮಾಡಿದಾಗ 1000 ಜನರಿಗೆ ಅನ್ನದಾತರ ಆಗಿರ್ತಾರೆ. ನನ್ನ ಪ್ರಕಾರ ನಾನು ಒಬ್ರು ಕಲಾವಿದೆಯಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಸಿನಿಮಾ ಮಂದಿರ ಬಂದಾಗ ಅರ್ಧದಲ್ಲಿ ಎದ್ದು ಸಿನಿಮಾ ಹೋದ್ರೆ ಯಾವುದೇ ಕಾರಣಕ್ಕೂ ಸಿನಿಮಾ ಚೆನ್ನಾಗಿಲ್ಲ ಅಂತಾನೆ ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ. ಹಾಗಾಗಿ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ಪೂರ್ತಿಯಾಗಿ ನೋಡಿ. ಅದರಲ್ಲಿ ಏನಾದ್ರೂ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ನಿಮ್ಮ ಊರಲ್ಲಾಗಿರ್ಬೋದು, ಏನಾದ್ರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ. ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಹೊಸ ಕಲಾವಿದರನ್ನೆಲ್ಲ ಬೆಳೆಸಿ ಹಾಗೂ ನಿರ್ಮಾಪಕನ, ನಿರ್ದೇಶಕನ ಉಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಅಗೋರಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಏನ್ ಹೇಳ್ಬೇಕಾದ್ರೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ ಸ್ಟೇಜ್ ಮೇಲೆ. ನಮ್ಮಂತ ಪುಟ್ಟ ಕಲಾವಿದರ ಸಿನಿಮಾನ ಉಳಿಸಿ ಆಶೀರ್ವಾದ ಮಾಡಿ ಅಷ್ಟೇ ಕೇಳ್ಕೊಂತೀನಿ. ಅದು ಗೊತ್ತಿಲ್ಲ ಸರ್, ನಾವು ಆಕ್ಟಿಂಗ್ ಮಾಡೋದು ಅಷ್ಟೇ ಸರ್. ಆನಂದ್ ಅಂತ ಸರ್. ಎಲ್ಲರೂ ಥಿಯೇಟರ್ ಬಂದೆ ಸಿನಿಮಾ ನೋಡಿ ದಯವಿಟ್ಟು ನಮ್ಮಂತ ಪುಟ್ಟ ಕಲಾವಿದರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕನ್ನಡ ಜನತೆಗೆ ಮನ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸಂಗೀತ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಿದೆ. ನಮ್ಮ ನಿರ್ಮಾಪಕರಿಗೂ ಮತ್ತು ನಮ್ಮ ನಿರ್ದೇಶಕರಿಗೂ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಿದ್ದೀನಿ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಇದರಲ್ಲಿ ನಮ್ಮ ಚಿಕ್ಕ ಪಾತ್ರ ಆಗಿರ್ಬೋದು, ಈಗ ನಮ್ಮ ರಘುವಣ್ಣನ ಫ್ರೆಂಡ್ ಆಗಿ ಆಕ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು. ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ.
ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಸಿನಿಮಾ ರಣಾಕ್ಷ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಸ್ಪೆನ್ಸ್ ಹೇಗಿದೆ ಅಂತ ನಾನು ನೋಡ್ಬೇಕು ಅನಿಸ್ತಾ ಇದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳೋದೆ ನಾನು ಇಷ್ಟು ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಮಾತಾಡಿ ತಪ್ಪಿದ್ರೆ ಕ್ಷಮಿಸಿ. ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ತುಂಬಾ ಖುಷಿ ಆಗ್ತಿದೆ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸರ್. ಬನ್ನಿ. ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ 3ನೇ ಸಿನಿಮಾ ರಣಾಕ್ಷ. ಈ ಮೂವಿನ ನನಗೆ ಅವಕಾಶ ಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ನಮ್ಮ ಡೈರೆಕ್ಟರ್ ಸರ್ಗೆ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಮೂವಿ ನನ್ನ ಕತೆ ಹೇಳಿದಾಗ ತುಂಬಾ ಅದ್ಭುತವಾಗಿದೆ ಸರ್, ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳಿದೆ. ಸೊ ಈ ರಣಾಕ್ಷ ಒಂದು ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಮೂವಿ. ಈ ಮೂವಿಯಲ್ಲಿ ಯಾರು ರಣಾಕ್ಷ ಅಂತ ಕಂಡುಹಿಡಿಯೋದೇ ಒಂದು ದೊಡ್ಡ ಟ್ವಿಸ್ಟ್. ಆಕ್ಚುಲಿ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಯಾರು ರಣಾಕ್ಷ ಅಂತ ಕಂಡುಹಿಡಿಯಿರಿ ಅಂತ ಕೇಳ್ಕೊಡ್ತೀನಿ. ದಯವಿಟ್ಟು ನಮ್ಮಂತ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ನನಗೆ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಆ ಮ್ಯೂಸಿಕ್ ಸರಿ ಇಲ್ಲ ಈ ಮ್ಯೂಸಿಕ್ ಸರಿ ಇಲ್ಲ ಅಂತ ಯಾವಾಗ ಫೋನ್ ಮಾಡಿ ಹೇಳಿದ್ರು ಫೋನ್ ಎತ್ಕೊಳ್ಳೋದು. ಹಾ ಸರ್ ಬನ್ನಿ ಸರ್, ಆ 1 ಗಂಟೆ ರಾತ್ರಿ ಬಂದ್ಬಿಡಿ ಸರ್ ಕುತ್ಕೊಂಡು ಮಾಡೋಣ. ರಾತ್ರಿ ಆಗಲಿ 2 ಗಂಟೆ 3 ಗಂಟೆ ಯಾವುದೇ ಹೊತ್ತು ಟೈಮ್ ಇಲ್ದಂಗೆ ನನ್ನ ಜೊತೆ ಸರ್ ಕೆಲಸ ಮಾಡಿ. ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ. ಆರಾಪು ಇದ್ದಿದೆ ನಿರ್ದೇಶಕರು ಮತ್ತೆ ಸಂಗೀತ ನಿರ್ದೇಶಕರು ತುಂಬಾ ಸಪೋರ್ಟ್ ಮಾಡೋದು ಖುಷಿ ಇದೆ. ಇದರಲ್ಲಿ ನನಗೆ ಬೆನ್ನೆಲ್ ಬಂದಿದ್ದು ನಮ್ಮ DOP ಫಸ್ಟ್ ದೀಪಕ್ ಕುಮಾರ್ ಅವರು ಅವ್ರ ಕೈ ಜಾಲ ತೋರಿಸಿದ್ದಾರೆ. ಇನ್ನು ಕೊರಿಯೋಗ್ರಾಫರ್ ರಘು ಮಾಸ್ಟರ್ ಜಾನಿ ಮಾಸ್ಟರ್ ಬಂದು ಫೈಟ್ ಮಾಡಿದ್ದಾರೆ. ಅವ್ರಿಗೆ ಆರೋಗ್ಯ ಸರಿ ಇರೋದು ಬಂದಿಲ್ಲ. ದೀಪಕ್ ಅವ್ರು ಸಾರಿ ಅಲ್ಲಿಂದಾನೆ ಸಾರಿ 100 ಸತಿ ಹೇಳಿದ್ದಾರೆ. ಶೂಟರ್ ಇದ್ದಾರೆ, ಕೆಲಸ ಬಿಟ್ಟು ಬರುವಂತದಿಲ್ಲ, ಅದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀವಿ. ಹಾಗೆ ಎಲ್ಲಾ ತಂತ್ರಜ್ಞರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದಿಷ್ಟು ಈ ಸಿನಿಮಾ ತಂಡದಿಂದ ಮೊದಲ ವಿಚಾರಗಳು. ಸಾರಿ, ನಮ್ಮ ಜೊತೆ ಕೆಲಸ ಮಾಡಿದಂತ ನಮ್ಮ ಡೈರೆಕ್ಟರ್ ಇನ್ನೊಬ್ರು ಶಿವು ಸರ್ ಹಾಗೂ ಮೋತಿ ಸರ್ ಅವರು ಒಂದು ಹೊಸ ಪ್ರಯತ್ನಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಇದೇ ಸರ್ವೆ ನಂಬರ್ 45 ಅಂತ ಒಂದು ಮುಹೂರ್ತವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಈ ಮಂತ್ ಇಂದಾನೆ ಶೂಟಿಂಗ್ ಶುರು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಇದೇ ರೀತಿನೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಒಂದು ಫೋಟೋ ಆಪರ್ಚುನಿಟಿ ಈ ತಂಡ ವೇದಿಕೆ ಮೇಲೆ ತರಬೇಕು. ನಿರ್ಮಾಪಕರು ಪೂರ್ವ ಫುಲ್ ಬಿಸಿಯಪ್ಪ. ಹಾಗೆ ಈ ಸಿನಿಮಾದ ಪ್ರಮೋಷನ್ ಜವಾಬ್ದಾರಿ ತಗೊಂಡಿರುವಂತ PRO ನಾಗೇಂದ್ರ ಸರ್ಗೂ ಧನ್ಯವಾದಗಳು ಸರ್. ಆಯ್ತಾ?